MC ನೀಲಕಂಠೇಗೌಡರು ಮೇಲಗಣಿ ನಮ್ಮ ಪಕ್ಷದ ಹಿರಿಯ ನಾಯಕರು ಹೌದು. ಒಳ್ಳೆ ಕಾಂಗ್ರೆಸ್ ಕಟ್ಟಾಳು, ಶಿಸ್ತಿನ ಸಿಪಾಯಿ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅವರು ನಿಧನರಾಗಿರೋದು ಭಾಳ ನಷ್ಟ ಉಂಟಾಗಿದೆ. ಅವ್ರದ್ದು ನಮ್ಮದು ಒಡನಾಟ ಸುಮಾರು ಒಂದು 40 ವರ್ಷ. ಅವರೆಲ್ಲ ಕ್ಷೇತ್ರಗಳಲ್ಲೂ ಅಪೆಕ್ಸ್ ಬ್ಯಾಂಕ್ ಆಗಲಿ, PLD ಬ್ಯಾಂಕ್ ಆಗಲಿ, DCC ಬ್ಯಾಂಕ್ ಆಗಲಿ, ಎಲ್ಲ ಕ್ಷೇತ್ರಗಳಲ್ಲೂ ಜನಗಳಿಗೆ ಭಾಳ ಉಪಯೋಗಕರ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಹಠಾತ್ತಾಗಿ ನನಗೆ ನಿನ್ನೆ ಬೆಳಿಗ್ಗೆನೂ 10 ಗಂಟೆಗೆ ನನಗೆ ಅವ್ರು ಫೋನ್ ಮಾಡಿದರು, ಊಟಕ್ಕೆ ಹೋಗೋಣ ಎಲ್ಲೋ ಅಂತ ಹೇಳ್ಬಿಟ್ಟು ವೆಂಕಟೇಶ್ ಗೌಡ್ರದ್ದು ರಾಮಲಿಂಗಾರೆಡ್ಡಿ ಜೊತೆ. ಆಮೇಲೆ ಕೆಮ್ಮು ಜ್ವರ ಇದೆ ಅಂದರು. ಆಮೇಲೆ ಅಣ್ಣ ಅವರು ನೀವು ಪೈ ರೆಸ್ಟ್ తీసుకోಪ್ಪ ಅಂತ ಹೇಳಿದ್ರು. ನಾವು ಹೋಗಿ ಬಂದ್ವಿ. ಸಾಯಂಕಾಲ ಪಾಪ ಪಕ್ಷದ ಕೆಲಸಕ್ಕೇನೆ ನಂಗ್ಲಿ ಕಡೆ 5:30ಗೆ ಹೋಗಿ ಬಂದಿದ್ದಾರೆ. ಬೆಳಿಗ್ಗೆ ಹಠಾತ್ತಾಗಿ ನಮಗೆ ಚೆನ್ನಾಗಿದೆ, ನನಗೂ ಫೋನಲ್ಲಿ ಸ್ವಲ್ಪ ಕೆಮ್ಮಿದೆ ಡಾಕ್ಟ್ರೆ ಅಂತ ಹೇಳಿದ್ರು. ಹಠಾತ್ತಾಗಿ ಮತ್ತೆ ನನಗೆ ಈ ಥರ ಇದೆ ಅಂತ ಹೇಳಿದ್ರು. ಬರಬೇಡಿ ಅಂತ ಹೇಳಿದ್ವಿ, ನಾವು ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ವಿ. ಆಮೇಲೆ ಇದ್ದಕ್ಕಿದ್ದಂಗೆ ಬೆಳಿಗ್ಗೆ ನನಗೆ ಬೆಂಗಳೂರಿಂದ ಫೋನ್ ಬಂತು, ಈ ಥರ ಏನೋ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ನಾನು ಮೆಡಿಕಲ್ ಕಾಲೇಜಲ್ಲಿ ಬೆಳಗ್ಗೆ ನಮ್ಮ ಸ್ನೇಹಿತರು ಪ್ರಾಧ್ಯಾಪಕರಿದ್ದಾರೆ ಎಮರ್ಜೆನ್ಸಿ ಮೆಡಿಸಿನಲ್ಲಿ, ಅವ್ರನ್ನ ವಿಚಾರಿಸಿದಾಗ ಹೃದಯಾಘಾತ ಆಗಿ ಬಂದಿದ್ರು ಅವರು. ತುಂಬ ರಿಸ್ಕ್ ಇತ್ತು. ಫಸ್ಟ್ ಟೈಮ್ ಸ್ವಲ್ಪ ರಿವೈವ್ ಮಾಡಿದ್ವಿ ಎಲ್ಲನೂ. ಸೆಕೆಂಡು ಥರ್ಡ್ ಟೈಮ್ಗೆ ತುಂಬ ಕಷ್ಟ ಆಯಿತು. ಎಲ್ಲ ಕಂಪ್ಲೀಟು ವಿಫಲ ಆಯಿತು ನಮ್ಮಿದೆಲ್ಲನೂ, ನಮ್ಮ ಪ್ರಯತ್ನ ಎಲ್ಲನೂ. ರಾತ್ರಿ 11:45ಗೆ ಸ್ವಲ್ಪ ಆಲ್ಮೋಸ್ಟ್ ಇದಾಯಿತು. ಆಮೇಲೆ ಬೆಳಿಗ್ಗೆ ಅವರು ಡಿಕ್ಲೇರ್ ಮಾಡಿದ್ದಾರೆ. ಅವರು ನಿಧನ, ಅವ್ರ ಮನೆಯವ್ರಿಗೆ ಶಕ್ತಿ ತುಂಬಲಿ ದೇವರು ಈ ಟೈಮಲ್ಲಿ ಅಂತ ಹೇಳ್ಬಿಟ್ಟು ನಾವೆಲ್ಲ ನಮ್ಮ ಪಕ್ಷದ ಪರವಾಗಿ, ನಮ್ಮ ಮುಖಂಡರ ಪರವಾಗಿ, ನಮ್ಮ ಕಾರ್ಯಕರ್ತರ ಪರವಾಗಿ, ನಮ್ಮ ಹೈಕಮಾಂಡ್ ಪರವಾಗಿ ಎಲ್ಲ ಅವ್ರಿಗೆ ದೇವರು ಅವ್ರ ಮನೆ ಕಂಪ್ಲೀಟ್ ಕುಟುಂಬಸ್ಥರಿಗೆ ಒಂದು ಶಕ್ತಿ ತುಂಬಿ ದೇವ್ರನ್ನ ಅವ್ರಿಗೆಲ್ಲ ಚೆನ್ನಾಗಿರಲಿ ಅಂತೇಳಿ ಈ ಸಂದರ್ಭದಲ್ಲಿ 4 ಮಾತು ಮಾತಾಡ್ತಾ ನಾನು ಇದನ್ನು